ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ನಾವು ಹಾಗಲಕಾಯಿ ಮಸಾಲ ಸ್ವಲ್ಪನೂ ಕಹಿ ಇಲ್ಲದೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಹಾಗಲಕಾಯಿ 250 ಗ್ರಾಮು. ಹಾಗಲಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೋಬೇಕು. ಈ ಸಣ್ಣ ಸಣ್ಣ ಪೀಸ್ ಮಾಡಾದ್ಮೇಲೆ ಈಗ ಅದಕ್ಕೆ 1 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಎಲ್ಲ ಸ್ಲೈಸ್ಗೂ ಈ ಉಪ್ಪು ಅರಿಶಿನ ಆಗೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಎಲ್ಲ ಪೀಸಸ್ಗೂ ಚೆನ್ನಾಗಿ ಉಪ್ಪು ಅರಿಶಿನ ಹಿಡಿದ್ಮೇಲೆ ಇದನ್ನ 1 ಗಂಟೆ ಅಥವಾ ಅರ್ಧದಿಂದ 1 ಗಂಟೆವರೆಗೂ ಬಿಡಬೇಕು. ಇದಕ್ಕೀಗ ನಾವೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ, ಒಂದು 3 ಟೇಬಲ್ ಸ್ಪೂನ್ ತೆಂಗಿನಕಾಯಿ, ಬೆಳ್ಳುಳ್ಳಿ ಒಂದು 10, 2 ಟೊಮೆಟೊ, 1 ಈರುಳ್ಳಿ, ಇಷ್ಟನ್ನು ಸೇರಿಸ್ಕೊಂಡು ಈಗ ಚಿಕ್ಕದೊಂದು 2 ಪೀಸ್ ಚಕ್ಕೆ, ಒಂದು 5 ಲವಂಗ, 1 ಟೀ ಸ್ಪೂನ್ ಅಚ್ಚ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಈಗ ಇದು ರುಬ್ಬೋದಕ್ಕೆ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇದು ಪೇಸ್ಟ್ ಆದಮೇಲೆ ಈಗ ನಾವು ಆಗಲೇ ಅರಿಶಿಣಕ್ಕೆ ಉಪ್ಪು, ಹಾಗಲಕಾಯಿಗೆ ಅರಿಶಿಣ ಉಪ್ಪು ಹಾಕಿಟ್ಟಿದ್ವಲ್ಲ ಅದನ್ನ ತೆಗೆದು ನೋಡಿ. ಈಗ ಇದು 3/4 ಗಂಟೆ ಆಗಿದೆ, ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ ಅದ್ರದ್ದು. ಹೀಗೆ ಮಾಡೋದ್ರಿಂದ ಕಹಿ ಸ್ವಲ್ಪನೂ ಇರಲ್ಲ ಹಾಗಲಕಾಯಲ್ಲಿ. ಇದನ್ನು ಒಂದು 4-5 ಸರಿ ಚೆನ್ನಾಗಿ ತೊಳ್ಕೊಂಡು 4-5 ಸರಿ ಚೆನ್ನಾಗಿ ತೊಳ್ಕೊಬೇಕಿದ್ನ. ಆಮೇಲೆ ಹೀಗೆ ನಮ್ಮ ಕೈಗೆ ಎಷ್ಟು ಹಿಡಿಸುತ್ತೋ ಅಷ್ಟು ತಗೊಂಡು ಅದರಲ್ಲಿರೋ ನೀರೆಲ್ಲ ಸ್ಕ್ವೀಸ್ ಮಾಡಿ ತೆಗಿಬೇಕು. ಫುಲ್ಲು ನೀರು ತೆಗಿಬೇಕು ಅದನ್ನ. ಅದರಲ್ಲಿ ನೀರಿದ್ದರೆ ಕಹಿ ಅಂಶ ಜಾಸ್ತಿ ಆಗುತ್ತೆ. ಎಲ್ಲ ಪೀಸಸ್ನೂ ಹಾಗೆ ನೀರು ತೆಗೆದು ನಾವೀಗ ಒಂದು ಕಡೆ ಇಟ್ಕೋಬೇಕು. ಇದಾದಮೇಲೆ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ನಾವು ಈ ಹಾಗಲಕಾಯಿ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಿದ್ನ. ಇದು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ನೀರಿನ ಅಂಶ ಎಲ್ಲ ಹೋದ್ಮೇಲೆ 10 ml ಆಯಿಲ್ ಸೇರಿಸ್ಕೊಂಡು ಪುನಃ ಒಂದು 3 ಮಿನಿಟ್ಸ್ ಫ್ರೈ ಮಾಡಬೇಕಿದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಈಗ ಅದೇ ಬಾಣಲೆಗೆ ಒಂದು 20 ml ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸಾಸಿವೆ, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಪಿಂಚ್ ಅರಿಶಿಣ ಹಾಕ್ಕೋಬೇಕೀಗ. ಅರಿಶಿಣ ಹಾಕೋದ್ರಿಂದ ಬೇಗ ಈರುಳ್ಳಿ ಬೇಯುತ್ತೆ. ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಈಗ ನಾವು ಫ್ರೈ ಮಾಡಿಟ್ಟಿರೋ ಹಾಗಲಕಾಯಿ ಇದಕ್ಕೆ ಸೇರಿಸ್ಕೋಬೇಕು. ಇದರಲ್ಲಿ ಈಗ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಈಗ ನಾವು ರುಬ್ಬಿರೋ ಮಸಾಲ ಸೇರಿಸ್ಕೋಬೇಕು. ಈ ಮಸಾಲದ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 3 to 4 ಮಿನಿಟ್ಸ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಮಸಾಲ ಎಲ್ಲ ಫ್ರೈ ಆದಮೇಲೆ ಒಂದು ಪೊಟ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಪೊಟ್ಯಾಟೊ ಇದಕ್ಕೆ ಸೇರಿಸ್ಕೋಬೇಕು. ಪೊಟ್ಯಾಟೊ ಸೇರಿಸ್ಕೊಂಡಿದ್ದಕ್ಕೆ ಈಗ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ನಾನು 500 ml ನೀರು ಸೇರಿಸಿದ್ದೀನಿ. ಇದು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೀ ಸ್ಪೂನ್ ಉಪ್ಪು, ಮತ್ತು ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತಗೊಂಡು ಅದರಲ್ಲಿ ರಸ ತೆಗೆದಿಟ್ಟಿರೋದು ಹುಣಸೆಹಣ್ಣು ರಸ. ಹುಣಸೆಹಣ್ಣು ಹಾಕಲಿಲ್ಲ ಅಂದರೆ ಕಹಿ ಅನಿಸುತ್ತೆ. ಸೊ ಅದಕ್ಕೆ ಹುಣಸೆಹಣ್ಣು ಇಂಪಾರ್ಟೆಂಟಾಗಿ ಹಾಕಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 20 ಮಿನಿಟ್ಸ್ ಈಗ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇದು 20 ಮಿನಿಟ್ಸ್ ಆಗಿದೆ, ರೆಡಿ ಟು ಈಟ್ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.